ಜೋರಾಗಿ ನಗ್ಬೇಕು ಇನ್ನೊಂದು ಸ್ವಲ್ಪ. ಇನ್ನೂ ಜೋರಾಗಿ. ಭೀತಿ ಜಾಸ್ತಿ ಆಗಲ್ಲ. ಭಾಳ ನೈಸರ್ಗಿಕವಾದಂಥ ಉಪ್ಪು, ತುಂಬ ಪರಿಣಾಮಕಾರಿಯಾಗಿರುತ್ತೆ. ಮನೆಗಳಲ್ಲಿ ನೀವು ಮಜ್ಜಿಗೆ ಗಿಜ್ಜಿಗೆ ಮಾಡಬೇಕಾದ್ರೆ ಇದನ್ನು ಮಾಡಬೇಕು. ಇದು ಎಲ್ಲ ಥರದ್ದು ಏಲಕ್ಕಿ, ಲವಂಗ, ಜೀರಿಗೆ ಮತ್ತು ಕಾಳುಮೆಣಸು ಎಲ್ಲ ಮಾಡಿ ಪೌಡರ್ ಮಾಡಿ ಇಟ್ಕೊಳ್ಳೋದು. ನೀವು ಮನೆಗಳಲ್ಲೂ ಅಷ್ಟೇ, ನೀವು ಭಾಳ ಕಫ ಆಗುತ್ತೆ, ತಣ್ಣೀರು ಕೂದ್ರೆ ಆಗಲ್ಲ, ಶೀತ ಹಂಗೆ ಏನಾದ್ರು ಈ ಥರ ಪಾನಕ ಕುಡಿದ್ರೆ ನನಗೆ ಆಗಲ್ಲ ಅಂತಿರಲ್ಲ, ಈ ಥರ ಒಂದು ಪೌಡರ್ ಮಾಡ್ಕೊಂಬಿಟ್ಟು ನೀವು ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಏನೂ ತೊಂದರೆ ಆಗಲ್ಲ. ಗೊತ್ತಾಯ್ತಾ? ನೋಡಿ ಎಷ್ಟು ಇನ್ನೊಂದು ಸ್ವಲ್ಪ ನೀರು ತರ್ತಾರೆ ಅದಕ್ಕೆ ತಂದ್ಬಿಟ್ಟು ಹೋಗಿದೆ ಎಲ್ಲ 1 kg ಆಗಿ ಸಾಕಾಗುತ್ತೆ. ಒಂದು ಸ್ವಲ್ಪ ನೀರು ತಂದುಬಿಟ್ರೆ ನೋಡಿ ಭಾಳ ಇಷ್ಟವಾಗಿರುತ್ತೆ. ಹುಣಸೆಹಣ್ಣಿನ ಪಾನಕ ಇದೆಯಂದರೆ ಎಷ್ಟು ಪರಿಣಾಮಕಾರಿ ಅಂದರೆ, ನಿಮ್ಮ ಗರ್ಭಕೋಶ ತೊಳಸ್ಬೇಕು ನನಗೇನಂತೂ ಕೆಲವು ಜನ ಇದಾಗಿಲ್ಲ ಗರ್ಭಕೋಶದ ಏನೋ ಸಮಸ್ಯೆ ಇದೆ ಅಂತಿರಲ್ಲ, ಹುಣಸೆಹಣ್ಣಿನ ಪಾನಕ 1 ವಾರ ಕುಡಿದು ಸಾಕು. ಯಾವ ಗರ್ಭಕೋಶ ತೊಳಸೋದಿಲ್ಲ. ನ್ಯಾಚುರಲ್ ಆಗಿ ನಮ್ಮ ಗರ್ಭಕೋಶ ಇರ್ಬೋದು, ಹೊಟ್ಟೆ ಇರ್ಬೋದು, ನಮ್ಮ ಕರುಳುಗಳನ್ನು ಭಾಳ ಅದ್ಭುತವಾಗಿ ಶುಚಿ ಮಾಡುತ್ತೆ. ಅದ್ಭುತ ಮತ್ತು ಅದ್ರ ಜೊತೆಗೆ ರೋಗ ನಿರೋಧಕ ಶಕ್ತಿ ಹುಣಸೆಹಣ್ಣಿನಲ್ಲಿ ಜಾಸ್ತಿ ಇದೆ. ಮತ್ತು ನಮ್ಮ ಮೂಳೆಗಳನ್ನು ಭಾಳ ಬಲಿಷ್ಠ ಮಾಡುತ್ತೆ. ಯಾವುದೋ ಹುಣಸೆಹಣ್ಣು, ಅದಕ್ಕೋಸ್ಕರ ಹಿಂದಿನವರು ಅದು ಹುಣಸೆಹಣ್ಣು ಕುಟ್ಟುಂಡಿ ಅಂತೆಲ್ಲ ಮಾಡೋದು ಗೊತ್ತಿಲ್ಲ, ನನಗೆಲ್ಲ ಗೊತ್ತಿಲ್ಲ. ಭಾಳ ಅದ್ಭುತವಾಗಿ ಇದು ಸಾಂಬಾರಿಗೆ ಹುಣಸೆಹಣ್ಣು ಹಾಕೋದು. ಈಗಲೂ ಕೆಲವು ಜನ ಹುಣಸೆಹಣ್ಣು ಅದೆಲ್ಲ ಮಾಡೋದು ಕಷ್ಟ ಅಂತೇಳಿ ಟಮಟೆ ಇಲ್ಲ ಟಮಟೆ ಇವತ್ತಿನ ವಿದ್ಯಾವಂತ ಯುವತಿಯರು ಹಳಬ್ರೆಲ್ಲ ಮಾಡ್ತೀರಿ, ಇವತ್ತಿನ ಹುಣಸೆಹಣ್ಣು ಅನ್ನೋದೇ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಹುಣಸೆಹಣ್ಣಿನ ಶಕ್ತಿ ಏನು ಗೊತ್ತಾ, ಹುಣಸೆಹಣ್ಣಿನ ಮರ ಎಷ್ಟು ವರ್ಷ ಬದುಕುತ್ತೆ? ನೀವು ಹೆಚ್ಚು ವರ್ಷ ಬದುಕುವಂಥ ಪದಾರ್ಥವನ್ನು ಹೆಚ್ಚು ತಿಂದರೆ ನೀವು ದೀರ್ಘಾಯುಷಗಳಾಗಿರ್ತೀರಿ. ಒಂದಕ್ಕೊಂದು ಕನೆಕ್ಟು ಅಷ್ಟೇ ಇರೋದಿಲ್ಲ. ನೋಡಿರಿ, ಇನ್ನೇನು ಸೈನ್ಸ್ ಇನ್ನೇನಿಲ್ಲ, ಇದಕ್ಕೇನು ದೊಡ್ಡ PhD ಮಾಡಬೇಕಾಗಿಲ್ಲ, ನಮಗೆ ಗೊತ್ತಿಲ್ಲ ಅಷ್ಟೇ. ಗೊತ್ತಾಯ್ತಾ? ಟಮಟೆ ಹಣ್ಣು ಎಷ್ಟು ದಿನ, ಅದ್ರ ಶಕ್ತಿ ಎಷ್ಟು? ಕೇವಲ 2 ದಿನ 3 ತಿಂಗಳು. ನೀವು ಹುಣಸೆಹಣ್ಣು 1 ವರ್ಷ ಇಟ್ಟರೆ ಕೆಡಲ್ಲ. ಹಂಗೆ ನಿಮ್ಮ ಶರೀರವನ್ನು ಭಾಳ ಜೋಪಾನವಾಗಿ ಕಾಪಾಡುತ್ತೆ. ಗೊತ್ತಾಯ್ತಾ? ಭಾಳ ವಿಶೇಷವಾದಂಥ ಶಕ್ತಿ ಇರುವಂಥ ಸುಮ್ಮನೆ ಮಾಡೋಕ್ಕಿಂತ ನಿಮಗೆ ಪಾನಕ ಬೆಲ್ಲ ಏನಾಗಿ ಕೊಟ್ಟು ಈ ರೀತಿ ಹುಣಸೆಹಣ್ಣು ರೆಡಿ ಮಾಡಿ ಇಟ್ಕೊಂಡಿದ್ರೆ ಯಾರೇ ಬಂದರೂ ತಂಪಾಗಿರ್ತಾರೆ. ಹೊಟ್ಟೆನೂ ತಣ್ಣಗಿರುತ್ತೆ. ಇಟ್ಕೊಳ್ಳಿ ಭಾಳ ಸೂಪರ್ ಆಗಿದೆ. ಬೆಲ್ಲವೂ ಸಹ ಸಾವಯವದಲ್ಲಿ ಬೆಳೆದಿರುವಂಥ ಬೆಲ್ಲವನ್ನು ಹೊಂದಿರುವಂಥದ್ದು. ಯಾರ್ಯಾರು ನೋಡಿ ಇಲ್ಲ ಇಟ್ಕೊಳ್ಳಿ. ನಾಳೆ ವಿಶೇಷವಾದಂಥ ಕಾರ್ಯಕ್ರಮ, ಯಾರು ಮಿಸ್ ಮಾಡಬೇಡಿ. ಬರೋರಿಗಿನ್ನೂ 4 ಕುಕ್ಕಿ ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ. ಹಾಕ್ಬಿಡಿ. ಸಾಲ್ಟೇಜ್ ಅದು ಇದೆ, ಮತ್ತೆ ಯಾಕೆ ಎದುರ್ತೀನಿ ಮಾಡಿಕೊಡೋದು. 1 ಲೋಟಲ್ಲಿ 2 ಲೋಟ ಕುಡಿ ಕೊಟ್ಟ. ಚೆನ್ನಾಗಿದೆ. ಟಚ್ ಕುಡೀರಿ. ಕುಡಿದ್ಮೇಲೆ ನಿಮ್ಮ ಅನುಭವನ ಹಂಚ್ಕೋಬೋದು. ಭಾಳ ಚೆನ್ನಾಗಿದೆ. ಕುಡಿ. ನಮ್ಮ ಸೌಕರ್ಯ ಬಂದರೆ ಎದ್ದು ಯೋಗಕ್ಕೆ ನಮ್ಮ ಹುಡುಗರು ಬಂದರೆ ವಿಶೇಷ ಬರುವಂಥವ್ರಿಗೆ ಹೇಳ್ಬಿಟ್ಟ ಒಳ್ಳೆ ಅವಕಾಶ. ಈ ಥರ ಯುವಕರೆಲ್ಲ ಮಾಡ್ಕೋಬೇಕು. ಬನ್ನಿ, ಅಲ್ಲಿ ಏನಾದ್ರು ನೀರು ಕೊಡ್ತಾರೆ ಅಂತ ಕೇಳಿ. ನೀವು ಎಂಥವ್ರು ಕೇಳಬಾರ್ದು. ಕೆಲವರಿಗೆ ಕೇಳೋದವೆಲ್ಲ ಇವಾಗ ತಗೋಬೇಕು. ಕೊಡಿ ಉಳಿಬೇಕು. ಚೆನ್ನಾಗಿದ್ದಾರಪ್ಪ, ಕೊಡಿ ಕೊಡಿ ಮಾಡ್ಕೊಡಿ. ಇಸ್ಕೊಂಡು ಕುಡಿರಿ, ತೊಂದರೆ ಇನ್ನೂ ಇದೆ. ಮತ್ತೆ ಹಾಕೊಡೋಣ, ಅದೇ ಯಾಕಂದ್ರೆ ಕೊಡಿ ಕೂತ್ಕೊಳ್ಳಿ ಕೊಡ ತಲೆ ಇದೆ ಕೊಡಪ್ಪ. ಇನ್ಯಾರು ಬೇಕಾದ್ರೆ ಹಾಕಿ ಕೊಡಿ ನೋಡ ಕೊಡಿ. ಕೂತ್ಕೊಳ್ಳಿ.